ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ರಘುನಂದನನಾಗಿ ಸಮಸ್ತ ಲೋಕಕ್ಕೆ ಧರ್ಮಪ್ರಭುವಾಗಿ ಧರ್ಮ ಪ್ರತಿಷ್ಠಾಪನೆಯನ್ನು ಮಾಡಿದ ಶ್ರೀರಾಮಚಂದ್ರನ ದಿವ್ಯವಾದಂತಹ ಸ್ಥಾನವಾಗಿ ಶೋಭಿಸುತ್ತಿರುವ ತಿರುಪತಿಯ ಕೋದಂಡರಾಮಾಲಯದ ವಾರ್ಷಿಕೋತ್ಸವದ ಭಾಗವಾಗಿ 2ನೆಯ ದಿನದಂದು ಅತ್ಯಂತ ವೈಭವೋಪೇತವಾದ ರೀತಿಯಲ್ಲಿ ಹಂಸವಾಹನದಲ್ಲಿ ಕೋದಂಡರಾಮ ವಿರಾಜಮಾನನಾಗಿದ್ದಾನೆ. ಈ ವಿಶಿಷ್ಟವಾದ ಅದ್ಭುತವಾದಂತಹ ಉತ್ಸವದಲ್ಲಿ ಭಕ್ತಜನರೆಲ್ಲರೂ ಆನಂದದಿಂದ ಆ ಪರಮಪುರುಷನ ದರ್ಶನವನ್ನು ಪಡೆದು ಸಂತೋಷವನ್ನು ಅನುಭವಿಸುತ್ತಿದ್ದಾರೆ. ಸರ್ವಾಂತರ್ಯಾಮಿಯಾಗಿ ಸಮಸ್ತ ಜೀವಿಗಳ ಹೃದಯ ಕುಹರದಲ್ಲಿ ನೆಲೆಗೊಂಡಿರುವ ಆ ಪರಮಾತ್ಮನ ದಿವ್ಯವಾದಂತಹ ಚೈತನ್ಯ ಎಲ್ಲರಲ್ಲಿಯೂ ಕೂಡ ಆ ಪರಮಾತ್ಮನ ದರ್ಶನದಿಂದ ಉಂಟಾಗುವಂತಹ ಆನಂದ ಅಸಾಧಾರಣವಾದದ್ದು. ಪರಮಾತ್ಮನ ದಿವ್ಯವಾದಂತಹ ಈ ಉತ್ಸವದಲ್ಲಿ ಭಕ್ತಜನರೆಲ್ಲರೂ ಉತ್ಸಾಹಪೂರ್ಣತೆಯಿಂದ ಭಾಗವಹಿಸುತ್ತಿದ್ದಾರೆ. ವಿಶೇಷವಾಗಿ ತಿರುಪತಿಯ ನಗರದ ಜನರಿಗೆ ಇದೊಂದು ವಿಶೇಷವಾದ ಉತ್ಸವ, ಉತ್ಸಾಹವನ್ನು ತುಂಬುವಂತಹ ಉತ್ಸವ, ಎಲ್ಲರಿಗೂ ಆನಂದವನ್ನು ಉಂಟು ಮಾಡುವ ಉತ್ಸವ. ಆದ್ದರಿಂದಾಗಿ ನಗರವಾಸಿಗಳು ವಿಶೇಷವಾಗಿ ಅತ್ಯಂತ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾರೆ. ಇಂತಹ ವಿಶೇಷವಾದ ಉತ್ಸವವನ್ನು ವೀಕ್ಷಿಸುವುದಕ್ಕೆ ಅನೇಕ ಯಾತ್ರಿಕರು ಹಾಗೂ ಸುತ್ತಮುತ್ತಲಿನ ಅನೇಕರು ರಾಮನ ದರ್ಶನಕ್ಕಾಗಿ ಆಗಮಿಸುವುದೂ ಇದೆ. ಈ ಮಂಗಳಕರವಾದ ಉತ್ಸವವನ್ನು ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗಾಗಿ ಪ್ರತ್ಯಕ್ಷವಾಗಿ ಪ್ರಸಾರ ಮಾಡುತ್ತಿದೆ. ಶ್ರೀನಿವಾಸನ ದಿವ್ಯವಾದಂತಹ ಸ್ವರೂಪವೇ ರಾಮರೂಪದಲ್ಲಿ ಇಲ್ಲಿ ವಿರಾಜಮಾನವಾಗಿದೆ. ಕೋದಂಡಧಾರಿಯಾದಂತಹ ರಾಮನು ಶತ್ರು ಸಂಹಾರಕನಾಗಿ ಧರ್ಮ ಪ್ರತಿಷ್ಠಾಪಕನಾಗಿ ವಿರಾಜಮಾನನಾಗಿದ್ದಾನೆ. ಆದ್ದರಿಂದ ಕೋದಂಡರಾಮ ಎಂದೇ ಇಲ್ಲಿರುವಂತಹ ರಾಮನನ್ನು ಜನರು ಗುರುತಿಸಿದ್ದಾರೆ. ಸೀತಾಲಕ್ಷ್ಮಣ ಸಮೇತನಾಗಿ ವಿರಾಜಿಸುತ್ತಿರುವಂತಹ ಶ್ರೀ ಶ್ರೀನಿವಾಸನ ಪ್ರತಿರೂಪವಾಗಿ ಶೋಭಿಸುತ್ತಿರುವ ರಾಮಚಂದ್ರನ ಮಂಗಳಮಯ ಮೂರ್ತಿಯನ್ನು ವೀಕ್ಷಿಸುತ್ತಿದ್ದಿರಿ. ವಿವಿಧ ಆಭರಣಗಳು, ಮಂಗಳಕರವಾದಂತಹ ಅಲಂಕಾರಗಳು, ವಿಶೇಷವಾದ ದೀಪದ ವ್ಯವಸ್ಥೆ, ಹೀಗೆ ಅನೇಕ ವಿಧವಾದಂತಹ ವೈಭವಗಳೊಂದಿಗೆ ರಾಮಭದ್ರನ ಯಾತ್ರೆ ಪ್ರಾರಂಭವಾಗಿದೆ. ವಾಹನ ಮಂಟಪದಿಂದ ಪ್ರಾರಂಭವಾಗಿ ಮತ್ತೆ ವಾಹನ ಮಂಟಪಕ್ಕೆ ಬರುವವರೆಗೆ ಈ ರಾಮನ ಮಂಗಳಕರವಾದಂತಹ ಈ ವಾಹನ ಸೇವೆ ಎಲ್ಲರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುತ್ತದೆ. ನೂರಾರು ಭಕ್ತರು ತಮ್ಮ ಮಕ್ಕಳನ್ನು ಈ ರಾಮನ ಉತ್ಸವಕ್ಕಾಗಿ ಸಜ್ಜುಗೊಳಿಸಿ ಈ ರಥಬೀದಿಯಲ್ಲಿ ಅವರು ಯಾವುದಾದರೂ ಒಂದು ಸೇವೆಯನ್ನು ಮಾಡುವಂತಹ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡುತ್ತಾರೆ. ಮಕ್ಕಳಿಗೆ ರಾಮನ ಉತ್ಸವದಲ್ಲಿ ಪಾಲ್ಗೊಳ್ಳುವುದು ಒಂದು ಉತ್ಸಾಹದ ವಿಷಯವಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಅವರು ಸಿದ್ಧರಾಗಿ ರಾಮನ ಭಕ್ತಿಗೆ ಬದ್ಧರಾಗಿ ರಾಮನ ಈ ಉತ್ಸವದಲ್ಲಿ ಪಾಲ್ಗೊಂಡು ಕೃತಾರ್ಥರಾಗುತ್ತಿದ್ದಾರೆ. ಬಾಲ್ಯದಲ್ಲಿಯೇ ರಾಮನ ಜೊತೆಗೆ ಅವರ ಸಂಬಂಧ ದೃಢವಾಗುವುದನ್ನು ನಾವು ಗಮನಿಸಬಹುದು. ಉತ್ಸವಗಳು ವಿಶೇಷವಾಗಿ ಮಕ್ಕಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಉಂಟುಮಾಡುತ್ತದೆ. ಜೀವನದ ಉದ್ದಕ್ಕೂ ನೆನಪಿರುವಂತಹ ಮಧುರ ಕ್ಷಣವಾಗಿ ಸ್ಥಿರವಾಗುತ್ತದೆ. ತಿರುಮಲ ತಿರುಪತಿ ದೇವಸ್ಥಾನವು ಕೂಡ ಅತ್ಯಂತ ಶ್ರದ್ಧೆಯಿಂದ ಈ ಉತ್ಸವಗಳನ್ನು ವ್ಯವಸ್ಥಿತವಾಗಿ ನಡೆಸುವಲ್ಲಿ ಹೆಚ್ಚಿನ ಕಾಳಜಿಯನ್ನು ವಹಿಸುತ್ತದೆ. ಇಲ್ಲಿ ಪಾಲ್ಗೊಳ್ಳುವಂತಹ ಭಕ್ತರಿಗೆ, ಪರಮಾತ್ಮನ ದರ್ಶನಕ್ಕೆ ಬರುವಂತಹ ಭಕ್ತರಿಗೆ ಎಲ್ಲರಿಗೂ ಸಮುಚಿತವಾದಂತಹ ವ್ಯವಸ್ಥೆಯನ್ನು
ನಡೆಸಿಕೊಡುತ್ತದೆ. ಆದ್ದರಿಂದಾಗಿ ತಿರುಮಲ ತಿರುಪತಿ ದೇವಸ್ಥಾನದ ಈ ಎಲ್ಲ ಉತ್ಸವಗಳಿಗೆ ಒಂದು ವಿಶೇಷವಾದ ವ್ಯವಸ್ಥೆ, ಸರಿಯಾದಂತಹ ಒಂದು ಪದ್ಧತಿ ಇರುವುದನ್ನು ನಾವು ಗಮನಿಸಬಹುದು. ಒಂದೊಂದು ವಿಭಾಗದವರು ಈ ಉತ್ಸವಗಳನ್ನು ಹೆಚ್ಚು ಆಕರ್ಷಕವಾಗಿ ಮಾಡುವುದಕ್ಕೆ ಬೇಕಾದ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿದ್ದಾರೆ. ಬೀದಿಗಳನ್ನು ಅಲಂಕರಿಸುವುದು, ತೋರಣಗಳನ್ನು ಕಟ್ಟುವುದು, ಹಾಗೂ ಬರುವ ಭಕ್ತರಿಗೆ ಬೇಕಾದ ವ್ಯವಸ್ಥೆಗಳನ್ನು ಕಲ್ಪಿಸುವುದು, ತೀರ್ಥ ಪ್ರಸಾದಾದಿಗಳನ್ನು ವಿತರಿಸುವುದು, ಹೀಗೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವಿಶೇಷವಾದಂತಹ ಒಂದು ಕಾಳಜಿಯನ್ನು ವಹಿಸುತ್ತಾರೆ. ಅದೇ ರೀತಿಯಲ್ಲಿ ಅನೇಕ ಮನೋರಂಜನೆಯ ಕಾರ್ಯಕ್ರಮಗಳು, ಭಕ್ತಿ ಕಾರ್ಯಕ್ರಮಗಳು, ಹೀಗೆ ಅನೇಕ ವಿಧವಾದಂತಹ ಸುಂದರವಾದ ಉತ್ಸಾಹದ ಉತ್ಸವದ ವಾತಾವರಣವನ್ನು ತರುವುದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಕೂಡ ಮಾಡುತ್ತಾರೆ. ರಾಮಭದ್ರನು ಕಸ್ತೂರಿ ತಿಲಕಧಾರಿಯಾಗಿ ವಿರಾಜಿಸುತ್ತಿದ್ದಾನೆ. ರಾಜ ಟಿವಿಯಿಂದ ಮೆರೆದು ಬರುತ್ತಿರುವಂತಹ ರಾಮನನ್ನು ವೀಕ್ಷಿಸುವುದು ಭಕ್ತರೆಲ್ಲರಿಗೂ ಅತ್ಯಂತ ಪ್ರಿಯವಾದ ವಿಷಯವಾಗಿದೆ. ರಾಮ ಎನ್ನುವಂತಹ ಶಬ್ದದಲ್ಲಿಯೇ ಆನಂದ ತುಂಬಿ ತುಳುಕುತ್ತಿದೆ. ರಮಯತಿ ಎನ್ನುವಂತಹ ಅರ್ಥವನ್ನು ರಾಮಶಬ್ದವು ಕೊಡುತ್ತದೆ. ಸಂತೋಷಗೊಳಿಸುವವನು ಎನ್ನುವುದೇ ರಾಮಶಬ್ದಕ್ಕೆ ಇರುವಂತಹ ಅರ್ಥ. ಆದ್ದರಿಂದಾಗಿ ರಾಮನ ದರ್ಶನ ಭಕ್ತರಿಗೆ ಆನಂದವನ್ನು ಕೊಡುತ್ತದೆ. ರಾಮನ ಕಥೆ ಭಕ್ತರ ಹೃದಯಕ್ಕೆ ತಂಪನ್ನು ನೀಡುತ್ತದೆ. ರಾಮನ ಚರಿತ್ರೆ ಮಾನವರ ಜೀವನವನ್ನು ತಿದ್ದುತ್ತದೆ. ಆದ್ದರಿಂದಾಗಿ ರಾಮನು ಎಲ್ಲ ವಿಧವಾಗಿಯೂ ಕೂಡ ಆನಂದಮಯನಾಗಿದ್ದಾನೆ. ಅಂತಹ ರಾಮಚಂದ್ರನ ದರ್ಶನದಿಂದ ಭಕ್ತರು ಕೃತಾರ್ಥರಾಗುತ್ತಿದ್ದಾರೆ. ಇಂದು ಈ ವಾರ್ಷಿಕೋತ್ಸವದ 2ನೆಯ ದಿನದ ರಾತ್ರಿಯ ವಾಹನ ಸೇವೆ ಇದು. ಆದ್ದರಿಂದಾಗಿ ಇದರಲ್ಲಿ ವಿಶೇಷವಾಗಿ ಹಂಸವಾಹನವನ್ನು ಅಧಿರೋಹಿಸಿದ್ದಾನೆ. ಪರಮಾತ್ಮ ಏಕಮಾತ್ರನಾಗಿ ವಿರಾಜಮಾನನಾಗಿದ್ದಾನೆ. ಕೋದಂಡಧಾರಿಯಾಗಿ ತನ್ನ ಗುರುತನ್ನು ಭಕ್ತರಿಗೆ ನೀಡುತ್ತಿದ್ದಾನೆ. ಮುಗುಳ್ನಗೆಯಿಂದ, ಪ್ರಶಾಂತವಾದ ಮುಖಮುದ್ರೆಯಿಂದ ಭಕ್ತಜನರಿಗೆ ಆನಂದವನ್ನು ತುಂಬುತ್ತಿದ್ದಾನೆ. ಈ ರೀತಿಯಾದಂತಹ ವಿಶೇಷ ಪ್ರಭೆಯೊಂದಿಗೆ, ಶೋಭೆಯೊಂದಿಗೆ ವಿರಾಜಮಾನವಾಗಿರುವಂತಹ ಈ ಉತ್ಸವವನ್ನು ನೀವೆಲ್ಲರೂ ವೀಕ್ಷಿಸುತ್ತಿದ್ದೀರಿ. ಸರ್ವ ಸುಖದಾಯಕನಾಗಿರುವಂತಹ ಪರಮಾತ್ಮನ ದಿವ್ಯವಾದಂತಹ ಉತ್ಸವವನ್ನು ವೀಕ್ಷಿಸುವುದಕ್ಕೆ ಭಕ್ತರೆಲ್ಲರೂ ಕೂಡ ಅತ್ಯಂತ ಸಂತೋಷವನ್ನು, ಆನಂದವನ್ನು, ಉತ್ಸಾಹವನ್ನು ಹೊಂದಿದ್ದಾರೆ. ಈ ರಾಮಾಲಯದ ಉತ್ಸವವೆಂದರೆ ವರ್ಷದಲ್ಲಿ 9 ದಿನಗಳ ಕಾಲ ನಡೆದು ಬರುವಂತಹ ಅತ್ಯಂತ ಉತ್ಸಾಹಪೂರ್ಣವಾದಂತಹ ಉತ್ಸವ. ಈ ಊರಿನ ಎಲ್ಲ ಜನರು ಆನಂದಿಸುವಂತಹ ಉತ್ಸವ ಇದಾಗಿದೆ. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ತಿರುಮಲ ತಿರುಪತಿ ದೇವಸ್ಥಾನ ನಡೆಸಿಕೊಡುತ್ತಿದೆ. ಅದಕ್ಕನುಗುಣವಾದ ರೀತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ನಡೆದು ಬರುತ್ತವೆ. ಯಾಗಶಾಲೆಯಲ್ಲಿ ಅಂಕುರಾರ್ಪಣೆಯಿಂದ ಹಿಡಿದು ನಿತ್ಯವೂ ನಡೆಯುವಂತಹ ಹವನ ಮೊದಲಾದಂತಹ ಕಾರ್ಯಕ್ರಮಗಳು, ಕಲಶಾರಾಧನೆಯಂತಹ ಕಾರ್ಯಕ್ರಮಗಳನ್ನು ನಿರ್ವಹಿಸುತ್ತಾರೆ. ವೈಖಾನಸ ಆಗಮ ಪದ್ಧತಿಯಲ್ಲಿ ಹೇಳಿರುವ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಬ್ರಹ್ಮೋತ್ಸವವನ್ನು ನಿರ್ವಹಿಸುತ್ತಾರೆ. ಆಗಮಶಾಸ್ತ್ರದ ಪ್ರಕಾರವಾಗಿ 9 ದಿನಗಳ ಬ್ರಹ್ಮೋತ್ಸವ ಮಧ್ಯಮ ಪ್ರಮಾಣದ ಉತ್ಸವವಾಗಿ ಪರಿಗಣಿಸಲ್ಪಟ್ಟಿದೆ. ಆದ್ದರಿಂದಾಗಿ ತ್ರಯಾಹ್ನಿಕ, ಪಂಚಾಹ್ನಿಕ, ನವಾಹ್ನಿಕ ಈ ರೀತಿಯಾದಂತಹ ಉತ್ಸವಗಳಲ್ಲಿ ಇದು ಮಧ್ಯಮ ಪ್ರಮಾಣದ ಒಂದು ಸುಂದರವಾದಂತಹ ಉತ್ಸವವಾಗಿ ಪರಿಗಣಿತವಾಗಿದೆ. ಆ ಉತ್ಸವವನ್ನು ವಿಧಿವಿಧಾನಗಳನ್ನು ಅನುಸರಿಸಿ ನಿರ್ವಹಿಸುವುದನ್ನು ನಾವು ಗಮನಿಸಬಹುದು.
రామభద్ర రఘువీర రవివంశ తిలక నీ నామమే కామధేనువు నమో నమో. రామభద్ర రఘువీర రవివంశ తిలక నీ నామమే కామధేనువు నమో 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 నమో. కౌసల్యానందవర్ధన ఘన దశరథ సుత భాసురయజ్ఞ రక్షక భరతాగ్రజ. కౌసల్యానందవర్ధన ఘన దశరథ సుత భాసురయజ్ఞ రక్షక భరతాగ్రజ. రాసికెక్కు కోదండ రచన విద్యా గురువ రాసికెక్కు కోదండ రచన విద్యా గురువ. వాసితో సురలు నిను వడిమెచ్చేరయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. మారీచ సుబాహుమర్దన తాటకాంతక దారుణ వీరశేఖర ధర్మపాలక. మారీచ సుబాహుమర్దన తాటకాంతక దారుణ వీరశేఖర ధర్మపాలక. కారుణ్యరత్నాకర కాకాసురవరద కారుణ్యరత్నాకర కాకాసురవరద. సారెకు వేద విధులు జయవెట్టేరయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. సీతారమణ రాజశేఖర శిరోమణి భూతలపుట అయోధ్యాపుర నిలయ. సీతారమణ రాజశేఖర శిరోమణి భూతలపుట అయోధ్యాపుర నిలయ. ఈతల శ్రీ వెంకటాద్రి నిరవైన రాఘవ ఈతల శ్రీ వెంకటాద్రి నిరవైన రాఘవ. ఘాతని ప్రతాపమెల్లా కడు నిండేనయ్యా. రామభద్ర రఘువీర రవివంశ తిలక నీ నామమే కామధేనువు నమో 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 నమో. ರಘುವಂಶ ತಿಲಕನಾದ ರಾಮಚಂದ್ರನ ದಿವ್ಯವಾದ ವಾಹನ ಯಾತ್ರೆ ಮುನ್ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ತಿರುಪತಿಯ ಕೋದಂಡರಾಮಾಲಯದ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಹಂಸವಾಹನವನ್ನು ರಾಮಚಂದ್ರನು ಅಧಿರೋಹಿಸಿದ್ದಾನೆ. ಹಂಸವು ಒಂದು ವಿಶೇಷವಾದ ಸಂಕೇತವನ್ನು ಹೊಂದಿದೆ. ಸಮಗ್ರ ಸೃಷ್ಟಿಯಲ್ಲಿ ಒಂದೊಂದು ಪ್ರಾಣಿಗೂ ಒಂದೊಂದು ವಿಶೇಷವಾದ ಗುಣಧರ್ಮಗಳು ಇರುತ್ತವೆ. ಪಕ್ಷಿಗಳಿಗೆ ಹಾರುವ, ನಡೆಯುವ, ಹೀಗೆ ಅನೇಕ ವಿಧವಾದ ವಿಶೇಷ ಗುಣಗಳು ಇತರ ಪ್ರಾಣಿಗಳಿಗಿಂತಲೂ ಭಿನ್ನವಾಗಿವೆ. ಈ ಹಂಸವು ಆಕಾಶದಲ್ಲಿ ಹೇಗೆ ಹಾರಬಲ್ಲದೋ
ನೀರಿನಲ್ಲಿ ಅಷ್ಟೇ ಸುಲಭವಾಗಿ ಈಜಬಲ್ಲದು. ಈ ಎರಡೂ ವಿಧವಾದಂತಹ ನೈಪುಣ್ಯವನ್ನು ಹಂಸವು ಪಡೆದುಕೊಂಡಿದೆ. ಅಷ್ಟಲ್ಲದೆ ಎಂತಹ ಸ್ಥಿತಿಯಲ್ಲಿಯೂ ಕೂಡ ತನ್ನ ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರುವಂತಹ ಶಕ್ತಿ ಹಂಸಕ್ಕಿದೆ. ಅದು ಎಂದೂ ಕೂಡ ಮಲಿನವಾಗುವುದಿಲ್ಲ. ಸ್ವಚ್ಛವಾದಂತಹ ನೀರಿನಲ್ಲಿ ವಿಹರಿಸುವಂತಹ ಗುಣವನ್ನು ಅದು ಪಡೆದುಕೊಂಡಿದೆ. ಆದ್ದರಿಂದ ಹಂಸವನ್ನು ಸಾಧಕರಿಗೆ ಮಾರ್ಗದರ್ಶಕವಾಗಿ ಹಿರಿಯರು ತಿಳಿಯಪಡಿಸಿದ್ದಾರೆ. ಹಂಸವು ನೀರಿನಲ್ಲಿ ಇದ್ದರೂ ತೇಲುತ್ತಿದ್ದರೂ ಅದು ತೇಲುತ್ತಿರುವಂತೆ ನಮಗೆ ಅನಿಸುವುದಿಲ್ಲ. ಅದು ಎಂತಹ ಆಳವಾದಂತಹ ನೀರಿನಲ್ಲಿಯೂ ಕೂಡ ಮುಳುಗುವುದಿಲ್ಲ. ನೀರಿನಲ್ಲಿ ಇದ್ದರೂ ಕೂಡ ಅದು ಒದ್ದೆಯಾಗುವುದಿಲ್ಲ. ಆದ್ದರಿಂದ ಸಂಸಾರದಲ್ಲಿದ್ದು ಕೂಡ ಹಂಸದಂತಿರಬೇಕು ಎಂದು ಉಪದೇಶಿಸಿದ್ದಾರೆ. यदुरा रघुपति की यदुरा रघुपति की नीविटु रावण यदुरा रघुपति की नीविटु रावण नेडु इदेमि बुद्धि तलचितिवि इट्लाय ब्रतुकु यदुरा रघुपति की नीविटु रावण नेडु इदेमि बुद्धि तलचितिवि इट्लाय ब्रतुकु यदुरा रघुपति की नीविटु रावण
హరుని పూజలు నమ్మి హరితో మార్కొనగ విరసమై కూలితివి వెర్రి రావణ. హరుని పూజలు నమ్మి హరితో మార్కొనగా విరసమై కూలితివి వెర్రి రావణ. వరుసతోడ బ్రహ్మవరము నమ్మి వరుసతోడ బ్రహ్మవరము నమ్మి రాము శరణనకుండగానే రాము శరణనకుండగానే సమస్యగా కులము. వరుసతోడ బ్రహ్మవరము నమ్మి రాము శరణనకుండగానే సమస్యగా కులము. ఎదురా రఘుపతికి నీవిటు రావణ. నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. జపతపములు నమ్మి సర్వేషు విడువగా విపరీతమాయగా వెర్రి రావణ. జపతపములు నమ్మి సర్వేషు విడువగా విపరీతమాయగా వెర్రి రావణ. ఉపమలన కడుతానున్న జలనిధి నమ్మి ఉపమలన కడుతానున్న జలనిధి నమ్మి కపుల పాలైతివిగా కపుల పాలైతివిగా కదన రంగమున. ఉపమలన కడుతానున్న జలనిధి నమ్మి కపుల పాలైతివిగా కదన రంగమున. ఎదురా రఘుపతికి నీవిటు రావణ. నేడు ఇదేమి బుద్ధి తలచితివి ఇట్లాయ బ్రతుకు. ఎదురా రఘుపతికి నీవిటు రావణ. బంటతనము నమ్మి పైకొన్న రాఘవు వింట బొలిసితివిగా వెర్రి రావణ. పంటతనము నమ్మి పైకొన్న రాఘవు వింట బొలిసితివిగా వెర్రి రావణ. ఇంటనే శ్రీ వెంకటేశ్వరుని గొలిచి ఇంటనే శ్రీ వెంకటేశ్వరుని గొలిచి వెంటనే సుఖియాయే వెంటనే సుఖియాయే విభీషణుడు. ఇంటనే శ్రీ వెంకటేశ్వరుని గొలిచి వెంటనే సుఖియాయే విభీషణుడు. ರಾಮಚಂದ್ರನ ದಿವ್ಯವಾದಂತಹ ಉತ್ಸವವನ್ನು ವೀಕ್ಷಿಸುತ್ತಿದ್ದಿರಿ. ಈ ಮಂಗಳಕರವಾದಂತಹ ಉತ್ಸವದಲ್ಲಿ ಭಕ್ತರೆಲ್ಲರೂ ಯಾವ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಎನ್ನುವುದನ್ನು ವೀಕ್ಷಿಸುತ್ತಿದ್ದಿರಿ. ರಾಮನ ಮೇಲೆ ಇರುವಂತಹ ಪ್ರೀತಿ ಅಂತಹ ಗಾಢವಾದದ್ದು. ಪರಮಾತ್ಮನ ದಶಾವತಾರಗಳಲ್ಲಿ ರಾಮಾವತಾರ ಹಾಗೂ ಕೃಷ್ಣಾವತಾರಕ್ಕೆ ಇರುವಂತಹ ಪ್ರಾಧಾನ್ಯ ಅತ್ಯಂತ ಹಿರಿದಾದದ್ದು. ಉಳಿದ ಅವತಾರಗಳು ಬೇರೆ ಬೇರೆ ಉದ್ದೇಶಗಳಿಂದ ಪ್ರಕಟವಾದವು. ರಾಮಾವತಾರ ಹಾಗೂ ಕೃಷ್ಣಾವತಾರಕ್ಕೆ ವಿಶೇಷವಾದ ಮಹತ್ವವಿದೆ, ವಿಸ್ತಾರವಾದ ಚರಿತ್ರೆ ಇದೆ. ರಾಮಾವತಾರದ ವೈಭವವನ್ನು ವರ್ಣಿಸುವುದಕ್ಕಾಗಿ ವಾಲ್ಮೀಕಿ ರಚಿತವಾದಂತಹ ರಾಮಾಯಣದಂತಹ ಮಹಾಗ್ರಂಥವಿದೆ.
ಕೃಷ್ಣಾವತಾರದ ವೈಭವವನ್ನು ವಿವರಿಸುವುದಕ್ಕಾಗಿ ಭಾಗವತ ಮಹಾಭಾರತದಂತಹ ಉದ್ಗ್ರಂಥಗಳು ರಚಿತವಾಗಿವೆ. ಉಳಿದ ಅವತಾರಗಳ ಕಾಲದ ಅವಧಿ ಭಿನ್ನ ಭಿನ್ನವಾದದ್ದು. ಭಿನ್ನ ಭಿನ್ನ ಉದ್ದೇಶದಿಂದ ಆ ಅವತಾರಗಳು ಬಂದಿವೆ. ರಾಮಾವತಾರದ ಮುಖ್ಯ ಉದ್ದೇಶ ಧರ್ಮಸ್ವರೂಪ ನಿರೂಪಣೆ. ಅಂದರೆ ಸಾಮಾನ್ಯ ಗೃಹಸ್ಥರು ಲೌಕಿಕ ವ್ಯವಹಾರಗಳನ್ನು ನಿರ್ವಹಿಸುತ್ತಾ ಧರ್ಮವನ್ನು ಹೇಗೆ ಆಚರಿಸಬೇಕು ಎನ್ನುವುದು ಅದರಲ್ಲಿ ಪ್ರಧಾನವಾದಂತಹ ವಿಚಾರ. ಜೀವನದಲ್ಲಿ ಧರ್ಮದ ಸ್ಥಾನವೇನು, ಧರ್ಮವನ್ನು ಪ್ರಧಾನವಾದಂತಹ ವಿಷಯವಾಗಿ ಇಟ್ಟುಕೊಂಡು ಬದುಕುವಂತಹ ವಿಧಾನವೇನು ಎನ್ನುವುದನ್ನು ತಿಳಿಸುವುದೇ ಅಲ್ಲಿ ಅತ್ಯಂತ ಮುಖ್ಯವಾದದ್ದು. ಅದಕ್ಕನುಗುಣವಾದಂತಹ ರೀತಿಯಲ್ಲಿ ರಾಮನು ಮಾನವರಿಗೆ ಆದರ್ಶ ಪುರುಷನಾಗಿ ಜೀವನವನ್ನು ನಡೆಸಿ ತೋರಿಸಿದ್ದಾನೆ. ಆದ್ದರಿಂದ ಧರ್ಮೇ ಸರ್ವಂ ಪ್ರತಿಷ್ಠಿತಂ ಎನ್ನುವಂತಹ ನುಡಿ ಯಾವುದಿದೆಯೋ ಅದು ಅತ್ಯಂತ ಮುಖ್ಯವಾದದ್ದು. ರಾಮೋ ವಿಗ್ರಹವಾನ್ ಧರ್ಮ ಎಂದು ಅನೇಕರಿಂದ ರಾಮ ಆ ಹೊಗಳಿಕೆಯನ್ನು ಪಡೆದುಕೊಂಡಿದ್ದಾನೆ. ರಾಮಾವತಾರದಲ್ಲಿ ಉಪದೇಶ ಕಡಿಮೆ, ಆಚರಣೆಯೇ ಜಾಸ್ತಿ. ಆಚರಿಸಿ ತೋರಿಸುವುದರ ಮೂಲಕ ಉಪದೇಶಕ್ಕಿಂತಲೂ ಆಚರಣೆ ಅತ್ಯಂತ ಪ್ರಧಾನವಾದದ್ದು ಎನ್ನುವುದನ್ನು ರಾಮಾವತಾರದಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅದರಲ್ಲಿಯೂ ಗೃಹಸ್ಥಾಶ್ರಮ ಧರ್ಮದ ಶ್ರೇಷ್ಠತೆಯನ್ನು ಅಲ್ಲಿ ಸ್ಪಷ್ಟಪಡಿಸಲಾಗಿದೆ. ಅಂತಹ ಮಹತ್ವಪೂರ್ಣವಾದಂತಹ ಅವತಾರವಾಗಿ ಇದಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ. ರಾಮನ ನಡೆ ನುಡಿ ಇವೆಲ್ಲವೂ ಕೂಡ ಆದರ್ಶಭೂತವಾದದ್ದು. ರಾಜ್ಯಾಧಿಕಾರ ಕೈಗೆ ಬಂದರೂ ಅದನ್ನು ತೃಣಪ್ರಾಯವಾಗಿ ಪರಿತ್ಯಜಿಸಿ ಪಿತೃವಾಕ್ಯ ಪರಿಪಾಲನೆಯೇ ಅತ್ಯಂತ ಮುಖ್ಯವಾದ ಧರ್ಮವೆಂದು ರಾಮ ನಿರೂಪಿಸಿದ್ದಾನೆ. ರಾಜ್ಯಾಡಳಿತಕ್ಕಿಂತಲೂ ಪಿತೃವಾಕ್ಯ ಪರಿಪಾಲನೆಗೆ ಹೆಚ್ಚಿನ ಮಹತ್ವವನ್ನು ನೀಡುವುದರ ಮೂಲಕ ಯಾವುದನ್ನು ನಾವು ಮುಖ್ಯವಾಗಿ ಗ್ರಹಿಸಬೇಕು, ಯಾವುದನ್ನು ಪರಿತ್ಯಜಿಸಬೇಕು ಎನ್ನುವ ವಿಷಯದಲ್ಲಿ ಸ್ಪಷ್ಟತೆಯನ್ನು ನೀಡಿದ್ದಾನೆ. ರಭವೋ ವಿಷ್ಟ್ಯಕ್ರತ ಸಂವೋ ಮದಾ ಆಸೋ ಅಗ್ಮತೇಂದ್ರೇಣ ಚ ಮರುತ್ವಾದ ಆದಿತ್ಯೇಭಿಃ ಶರಾಜಾಭಿಃ ಉದತ್ಯಂಚಾಮಸನ್ನವಂತ್ವಷ್ಟುರ್ದೇವಸ್ಯ ನಿಷ್ಕೃತಂ ಅಕರ್ತ ಚತುರಃ ಪುನಃ ತೇನೋ ರತ್ನಾನಿ ಧತ್ತನತ್ರದಾಸಾಪ್ತಾನಿ ಸನ್ವತೆ ಏಕಾಮೇಕಂ ಸುಶಸ್ತಿಭಿಃ ಅಧಾರಯन्तವನ್ಹಯೋ ಭಾಜಂತ ಸುಕೃತ್ಯಜಾ ಭಾಗಂ ದೇವೇಶೋ ಜಗ್ನಿಜಂ ಇಹೇಂದ್ರಾಗ್ನಿ ಉಪಕ್ವಜೇ ಸೋಮಾಮುಷ್ಮಸಿ ತಾ ಸೋಮಂ ಸೋಮಪಾತಾಮ ತಾ ಯಜ್ಞೇಶು ಪ್ರಶಂಸತೇಂದ್ರಾಗ್ನಿಷು ಭದಾನರಃ ತಾ ಗಾಯತ್ರೇಷು ಗಾಯತ ತಾ ಮಿತ್ರಸ್ಯ ಪ್ರಶಸ್ತಜ ಇಂದ್ರಾಗ್ನೀತಾಹ ವಾಮಹೇ ಸೋಮಪಾ ಸೋಮಾಪೀತಜೆ ಉಗ್ರಾಸಂತಾ ಆಹವಾಮಹ ಉಪೇದಂ ಸವಾನಂ ಸುದಂ. ವೇದಪಾರಾಯಣವನ್ನು ತಾವಿಲ್ಲಿವರೆಗೆ ಕೇಳಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನದಿಂದ ದೇವಾಲಯಗಳಲ್ಲಿ ನಿಯುಕ್ತರಾದ ವೇದ ವಿದ್ವಾಂಸರುಗಳು ಇಂತಹ ಉತ್ಸವದಲ್ಲಿ ಆ ಪರಮಾತ್ಮನ ವಾಹನದ ಸಮೀಪದಲ್ಲಿ ವೇದ ನಿವೇದನೆಯನ್ನು ಮಾಡುತ್ತಾರೆ. ವೇದ ಪಾರಾಯಣವನ್ನು ಮಾಡುವುದರ ಮೂಲಕ ಈ ಉತ್ಸವಕ್ಕೆ ಒಂದು ವಿಶೇಷವಾದಂಥ ಒಂದು ಮಹತ್ವವನ್ನು ತಂದುಕೊಡುತ್ತಾರೆ. ಪರಮಾತ್ಮನ ಉಚ್ಛ್ವಾಸ ನಿಶ್ವಾಸಗಳೆಂದು ವೇದಕ್ಕೆ ಹೆಸರಿದೆ. ಪರಮಾತ್ಮನು ಈ ಲೋಕವು ಹೇಗೆ ನಡೆಯಬೇಕು, ಹೇಗೆ ಈ ಲೋಕವು ನಿರ್ಮಿಸಲ್ಪಟ್ಟಿದೆ, ಈ ಲೋಕದ ರಹಸ್ಯಗಳೇನು, ಶ್ರೇಷ್ಠವಾದಂತಹ ಶಾಶ್ವತ ತತ್ವವನ್ನು ಪಡೆಯುವುದು ಹೇಗೆ, ಸಾವನ್ನು ಜಯಿಸುವುದು ಹೇಗೆ, ಇಂತಹ ಅನೇಕ ರಹಸ್ಯಗಳನ್ನು ವೇದದ ಮೂಲಕ ಪರಮಾತ್ಮ ನಮಗೆ ಒದಗಿಸಿಕೊಟ್ಟಿದ್ದಾನೆ. ಆದ್ದರಿಂದಾಗಿ ವೇದಗಳು ಅಪ್ರತಿಹತವಾದವು, ಪರಮಾತ್ಮನಿಂದಲೇ ಉಪದೇಶಿಸಲ್ಪಟ್ಟಿರುವುದರಿಂದಾಗಿ ವೇದಗಳಿಗೆ ಇರುವಂತಹ ಸ್ಥಾನ ಅತ್ಯಂತ ಮುಖ್ಯವಾದದ್ದು. ಅಂತಹ ಮಹತ್ವಪೂರ್ಣವಾದಂತಹ ವೈಭವವನ್ನು ತಿಳಿಯಪಡಿಸುವಂತಹ ವೇದದ ಮಂತ್ರಗಳನ್ನು ಅವರು ನಿರಂತರವಾಗಿ ಪರಮಾತ್ಮನ ಸನ್ನಿಧಿಯಲ್ಲಿ ಅವುಗಳನ್ನು ಪಾರಾಯಣ ಮಾಡುತ್ತಿರುತ್ತಾರೆ. ಅಂತಹ ವೇದಗಳು ಭಕ್ತಿಯ ಸ್ವರೂಪದಲ್ಲಿ ಅನೇಕ ಭಕ್ತರಿಂದ ಅನೇಕ ವಿಧವಾದಂತಹ ರೀತಿಯಲ್ಲಿ ಭಾರತೀಯ ಅನೇಕ ಭಾಷೆಗಳಲ್ಲಿ ಅವು ಬೆಳಕನ್ನು ಕಂಡುಕೊಂಡಿವೆ.
ಕರ್ನಾಟಕದಲ್ಲಿ ವಿಶೇಷವಾಗಿ ಹರಿದಾಸರುಗಳು ಆ ಪರಮಾತ್ಮನ ಭಕ್ತಿಯನ್ನು ಪ್ರಧಾನವಾಗಿ ಇರಿಸಿಕೊಂಡು ಆ ಭಕ್ತಿಯ ಮೂಲಕ ಅನೇಕ ಉಪದೇಶಗಳನ್ನು ಕೂಡ ಕೊಡುವುದರ ಮೂಲಕ ಭಗವಂತನನ್ನು ಸೇರುವಂತಹ ಮಾರ್ಗ ಯಾವುದು ಎನ್ನುವುದನ್ನು ತಿಳಿಯಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ತಮಿಳು ಭಾಷೆಯಲ್ಲಿ ತಮಿಳು ಪಾಶುರಗಳು ಎನ್ನುವ ಹೆಸರಿನಿಂದ 12 ಜನ ಆಳ್ವಾರರುಗಳು ಭಗವಂತನನ್ನು ಕೀರ್ತಿಸಿ ಭಕ್ತಿಯ ಪ್ರಾಧಾನ್ಯವನ್ನು ಪಾರಮ್ಯವನ್ನು ಲೋಕಕ್ಕೆ ತಿಳಿಯಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ಅನೇಕ ಸ್ಥಾನಿಕವಾದ ಭಾಷೆಗಳಲ್ಲಿ ಇಂತಹ ಭಕ್ತಿ ಸಾಹಿತ್ಯಗಳು ಮೂಡಿಬಂದಿವೆ. ಅವೆಲ್ಲವೂ ಕೂಡ ವೇದ ಪ್ರತಿಪಾದ್ಯವಾದಂತಹ ಪರಮಾತ್ಮನ ಸ್ವರೂಪವನ್ನು, ಪರಮಾತ್ಮನ ಮಹಿಮೆಯನ್ನು ಸಾಧಾರಣ ಜನರಿಗೆ ತಿಳಿಯಪಡಿಸಲು ಬಂದಿರುವಂತಹ ಸಾಹಿತ್ಯಗಳು ಎನ್ನುವುದನ್ನು ಮರೆಯುವಂತಿಲ್ಲ. ಇವುಗಳೆಲ್ಲದಕ್ಕೂ ಮೂಲವಾಗಿರುವಂತಹ ಭಗವದ್ವಾಣಿ, ಅದನ್ನು ವೇದವೆಂದು ಹೇಳಲಾಗಿದೆ. ಪರಮಾತ್ಮನು ವೇದಪುರುಷನೆಂದು, ಪರಮಾತ್ಮನು ವೇದಮಯನೆಂದು, ವೇದವೇ ಪರಮಾತ್ಮನ ಶರೀರವೆಂದು ಹೇಳುವಂತಹ ಮಾತುಗಳು ಅನೇಕ ವಿಷಯಗಳು ವೇದಗಳಲ್ಲಿ ಕಂಡುಬರುತ್ತವೆ. ಅಂತಹ ಒಂದು ಮಹತ್ವಪೂರ್ಣವಾದಂತಹ ವಿಷಯವನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವೇದವಿಹಿತವಾದಂತಹ ವೇದಗಳಲ್ಲಿ ಹೇಳಲ್ಪಟ್ಟಿರುವ ಜೀವನ ಪದ್ಧತಿಯನ್ನು ಅನುಸರಿಸಿ ಪರಮಾತ್ಮ ಜಗತ್ತಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾನೆ. ಅಂತಹ ಲೋಕಾಭಿರಾಮನಾದಂತಹ, ರಾಜಾರಾಮನಾದಂತಹ, ಕೋದಂಡಪಾಣಿಯಾದ, ಮಂಗಳಮಯನಾದ ಶ್ರೀರಾಮಚಂದ್ರ ಪ್ರಭುವಿನ ದರ್ಶನವನ್ನು ನಾವು ಈ ಸಂದರ್ಭದಲ್ಲಿ ಮಾಡುತ್ತಿದ್ದೇವೆ. ಇಂತಹ ಮಂಗಳಮಯನಾಗಿರುವಂತಹ ಆ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಾ ಧನ್ಯರಾಗುತ್ತಿದ್ದೇವೆ. ಈ ಕೋದಂಡ ರಾಮಾಲಯದ ಸುತ್ತಲೂ ವಿಸ್ತೃತವಾದಂತಹ ಪ್ರಾಕಾರಕ್ಕೆ ಹೊಂದಿಕೊಂಡಿರುವ ರಥಬೀದಿಯಲ್ಲಿ ಈ ಉತ್ಸವ ನಡೆದು ಬರುತ್ತಿದೆ. ತಿರುಪತಿಯ ನಗರದ ಮಧ್ಯದಲ್ಲಿ ಈ ದೇವಾಲಯವಿರುವುದು ಇನ್ನೊಂದು ವಿಶೇಷ. ಸಾವಿರಾರು ಭಕ್ತರು ನಿತ್ಯವೂ ರಾಮದರ್ಶನಕ್ಕಾಗಿ ಆಗಮಿಸುತ್ತಾರೆ. ತಿರುಮಲೆಯಲ್ಲಿ ಶ್ರೀನಿವಾಸನ ದರ್ಶನವನ್ನು ಪಡೆದ ನಂತರ ಸುತ್ತಮುತ್ತಲಿನ ದೇವಾಲಯಗಳನ್ನು ವೀಕ್ಷಿಸುವ ಕುತೂಹಲವಿರುವ ಅನೇಕ ಭಕ್ತರು ಈ ದೇವಾಲಯಕ್ಕೆ ತಪ್ಪದೆ ಭೇಟಿ ನೀಡುತ್ತಾರೆ. ಇಲ್ಲಿರುವ ಪ್ರಶಾಂತವಾದ ವಾತಾವರಣವನ್ನು ಆಸ್ವಾದಿಸುತ್ತಾರೆ. ರಮಣೀಯವಾದ ಶೋಭೆಯಿಂದ ವಿರಾಜಮಾನನಾಗಿರುವಂತಹ ಕೋದಂಡರಾಮನನ್ನು ದರ್ಶಿಸಿಕೊಂಡು ಕೃತಾರ್ಥರಾಗುತ್ತಾರೆ. ಹೀಗೆ ಇಂತಹ ವಿಶೇಷಗಳಿಂದ ಕೂಡಿರುವ ಈ ಮನೋಜ್ಞವಾದಂತಹ ಈ ಒಂದು ಉತ್ಸವ ಅತ್ಯಂತ ಮುಖ್ಯವಾದದ್ದು, ಎಲ್ಲರಿಗೂ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುವಂತಹದ್ದು. ಈ ರಮಣೀಯವಾದಂತಹ ಉತ್ಸವದಲ್ಲಿ ಎಲ್ಲ ಭಕ್ತರು ಕೂಡ ಅತ್ಯಂತ ಆನಂದದಿಂದ, ಸಂತೋಷದಿಂದ, ಎಲ್ಲ ವಿಧವಾದಂತಹ ವೈಭವದೊಂದಿಗೆ ವಿರಾಜಮಾನರಾಗಿದ್ದಾರೆ. ಇಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ರಾಮಚಂದ್ರನು ಅತ್ಯಂತ ಸಂತೋಷವಾದಂತಹ ವೈಭವದೊಂದಿಗೆ ಇಲ್ಲಿ ವಿರಾಜಮಾನನಾಗಿದ್ದಾನೆ. ಸಂಕಟ ವಿಮೋಚಕನಾಗಿ, ಧೈರ್ಯವನ್ನು ತುಂಬುವವನಾಗಿ, ಬದುಕಿನ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ ಮಾರ್ಗದರ್ಶಕನಾಗಿ ವಿರಾಜಿಸುವ ರಾಮಚಂದ್ರನನ್ನು ಒಂದೆಡೆ ಭಕ್ತರು ಆರಾಧಿಸುತ್ತಾ, ಇನ್ನೊಂದೆಡೆಯಲ್ಲಿ ರಾಮನಾಮ ಅತ್ಯಂತ ಮುಖ್ಯವಾದದ್ದು. ರಾಮ ಎನ್ನುವಂತಹ 2 ಅಕ್ಷರ ಎಲ್ಲ ವಿಧವಾದ ದುರಿತಗಳಿಗೆ ಔಷಧವಾಗಿದೆ. ಭವೌಷಧವಾಗಿ ರಾಮ ಎನ್ನುವಂತಹ ಅಕ್ಷರ, ಈ ಮಹಾಮಂತ್ರ ಎಲ್ಲ ಕಡೆಗಳಲ್ಲಿ ಪ್ರಸಿದ್ಧವಾಗಿದೆ. ಇದನ್ನು ರಾಮ ತಾರಕ ಮಂತ್ರವೆಂದು ಕರೆದಿದ್ದಾರೆ. ತಾರಕ ಎಂದರೆ ದಾಟಿಸುವಂತಹ ಗುಣವನ್ನು ಹೊಂದಿದೆ. ಸಂಸಾರವೆನ್ನುವಂತಹ ಜಲಧಿಯನ್ನು, ಸಮುದ್ರವನ್ನು ದಾಟಿಸುವ ಶಕ್ತಿಯನ್ನು ಹೊಂದಿರುವ ಮಹತ್ತರವಾದ ಮಂತ್ರ ರಾಮಮಂತ್ರ. ಆದ್ದರಿಂದ ರಾಮಮಂತ್ರವ ಜಪಿಸೋ ಎಂದು ದಾಸರುಗಳು ನಮಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ. ಉಳಿದ ಮಂತ್ರಗಳನ್ನು ಪಠಿಸದೇ ಇದ್ದರೂ ಹಾನಿಯಿಲ್ಲ. ಆದರೆ ರಾಮಮಂತ್ರವನ್ನು ಜಪಿಸಿ ನೀನು ಉದ್ಧಾರವಾಗು. ರಾಮ ಎನ್ನುವಂತಹ 2 ಅಕ್ಷರ
ನಿನ್ನನ್ನು ಉದ್ಧರಿಸುತ್ತದೆ ಎನ್ನುವಂತಹ ಘೋಷಣೆಯನ್ನು ಒಕ್ಕರುಳಿನಿಂದ ಎಲ್ಲ ಭಕ್ತರು ಕೂಡ ಮಾಡಿದ್ದಾರೆ. ಆದ್ದರಿಂದ ರಾಮ ಎನ್ನುವಂತಹ ಮಾತು ವಾಲ್ಮೀಕಿಯನ್ನು ಉದ್ಧರಿಸಿದೆ. ರಾಮ ಎನ್ನುವಂತಹ ಮಾತು ಆಂಜನೇಯನನ್ನು ಉನ್ನತವಾದಂತಹ ಸ್ಥಿತಿಗೆ ಏರಿಸಿದೆ. ರಾಮಾಶ್ರಯ ಎನ್ನುವುದು ವಿಭೀಷಣನಿಗೆ ರಾಕ್ಷಸ ರಾಜ್ಯವನ್ನು ಕೊಡಿಸಿದೆ. ಆದ್ದರಿಂದಾಗಿ ರಾಮ ಎನ್ನುವಂತಹ ಶಬ್ದಕ್ಕೆ ಅತ್ಯಂತ ಮಹತ್ವಪೂರ್ಣವಾದ ಆಧ್ಯಾತ್ಮಿಕವಾದ ಬೆಲೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಶೇಷವಾದ ಮೌಲ್ಯವಿದೆ. ಆದ್ದರಿಂದಾಗಿ ಯಾರು ಅಂತಹ ರಾಮನನ್ನು ಆರಾಧಿಸುತ್ತಾರೆಯೋ ಅವರು ಕೃತಾರ್ಥರಾಗುತ್ತಾರೆ. राम राम जय जय राम 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 रघुवीरं रणधीरं रघुवीरं रघुवीरं रणधीरं रघुवीरं रणधीरं राम राम जय जय राम 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 आत्मा राम अनंत नाम आत्मा राम अनंत नाम आत्मा राम अनंत नाम आत्मा राम अनंत नाम आनंद सदा अद्भुत राम आनंद सदा अद्भुत राम आनंद सदा अद्भुत राम आनंद सदा अद्भुत राम 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 जय जय 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 राम सत्यमेव सत्स्वरूप राम सत्यमेव सत्स्वरूप राम सत्यमेव सत्स्वरूप राम सत्यमेव सत्स्वरूप राम दमशमादि गुण वैभव राम दमशमादि गुण वैभव राम दमशमादि गुण
ಶ್ರೀರಾಮಚಂದ್ರನ ದಿವ್ಯವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಸಮಸ್ತ ಲೋಕಕ್ಕೆ ಮನೋರಂಜಕನಾಗಿರುವ, ಸಮಸ್ತ ಭಕ್ತಜನರ ಮನಸ್ಸನ್ನು ಸೂರೆಗೊಳ್ಳುವ ಶಕ್ತಿ ರಾಮ ಎನ್ನುವಂತಹ ಶಬ್ದಕ್ಕಿದೆ. ರಾಮ ಎನ್ನುವಂತಹ ಎರಡಕ್ಷರ ಸಮಸ್ತ ಲೋಕಕ್ಕೆ ಆಧಾರಭೂತವಾದದ್ದು. ರಾ ಎನ್ನುವಂತಹ ಅಕ್ಷರ ಅಗ್ನಿಯ ಬೀಜವೆಂದು ಕರೆಯಲ್ಪಡುತ್ತದೆ. ಅಂದರೆ ಎಲ್ಲ ವಿಧವಾದ ಅಂತರಂಗದಲ್ಲಿ ಅನೇಕ ಜನ್ಮಗಳಿಂದ ಹುದುಗಿರುವ, ಅಡಕವಾಗಿರುವ, ನಮಗೆ ಅರಿವಿಗೆ ಬಾರದೇ ಇರುವಂತೆ ಇರುವಂತಹ ಎಲ್ಲ ಪಾಪಗಳನ್ನು ದಹಿಸುವ ಶಕ್ತಿಯನ್ನು ಹೊಂದಿದೆ. ಆದ್ದರಿಂದಾಗಿ ಅನೇಕರು ರಾಮ ಶ್ರೀರಾಮ ಎನ್ನುವಂತಹ ಮಂತ್ರವನ್ನು ಪುಸ್ತಕಗಳಲ್ಲಿ ನಿರಂತರವಾಗಿ ಬರೆಯುತ್ತಾರೆ. ಕೋಟಿ ಬಾರಿ ರಾಮ ಮಂತ್ರವನ್ನು ಬರೆಯುವಂತಹ ಒಂದು ಸಂಪ್ರದಾಯವೂ ಇದೆ. ಆ ರೀತಿಯಾಗಿ ಯಾರು ರಾಮ ಮಂತ್ರವನ್ನು ನಿರಂತರವಾಗಿ ಬರೆಯುತ್ತಾರೆಯೋ ಅಂತಹ ರಾಮಪ್ರಭಾವದಿಂದಾಗಿ ಪಾಪ ನಿರ್ಮುಕ್ತರಾಗುತ್ತಾರೆ ಎನ್ನುವಂತಹ ವಿಷಯವನ್ನು ಹಿರಿಯರು ತಿಳಿಯಪಡಿಸಿದ್ದಾರೆ. ಆದ್ದರಿಂದಾಗಿ ಅಂತಹ ರಾಮನ ನಾಮವೇ ಅತ್ಯಂತ ಮಹತ್ವಪೂರ್ಣವಾದದ್ದು. ಅಷ್ಟಲ್ಲದೆ ರಾಮನ ಚರಿತ್ರೆ ಅತ್ಯಂತ ಉದಾರವಾದದ್ದು. ರಾಮನು ತನ್ನ ಚರಿತ್ರೆಯಲ್ಲಿ ಮಾಡಿದಂತಹ ಉಪಕಾರ, ಉದ್ಧಾರಗಳು ಅತ್ಯಂತ ವಿಶೇಷವಾದದ್ದು. ಪಕ್ಷಿ ಸಂಕುಲಕ್ಕೆ ಸೇರಿದಂತಹ ಜಟಾಯು ಮಾಡಿದ ಉಪಕಾರಕ್ಕಾಗಿ ರಾಮನು ಜಟಾಯುವಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಿದ್ದಾನೆ. ಆ ಅಂತ್ಯ ಸಂಸ್ಕಾರಗಳನ್ನು ತಾನು ಮಾಡುವುದರ ಮೂಲಕ ಅವನಿಗೆ ಶ್ರೇಷ್ಠವಾದಂತಹ ಗತಿಯನ್ನು ಅನುಗ್ರಹಿಸಿದ್ದಾನೆ. ಅದೇ ರೀತಿಯಲ್ಲಿ ಗುರುಸೇವೆಯಲ್ಲಿ ತತ್ಪರಳಾಗಿದ್ದ ಶಬರಿಯ ಆತಿಥ್ಯವನ್ನು ಪಡೆದು ಆ ಶಬರಿಯನ್ನು ಅನುಗ್ರಹಿಸಿದ್ದಾನೆ. ನಿರಂತರವಾಗಿ ರಾಮಧ್ಯಾನದಲ್ಲಿ ಇರುತ್ತಾ ಶಾಪಗ್ರಸ್ತಳಾಗಿ ಇತರರಿಗೆ ಕಾಣದೇ ಇರುವಂತಹ ಸ್ಥಿತಿಯಲ್ಲಿ ಇದ್ದಂತಹ ಅಹಲ್ಯಾದೇವಿ ರಾಮನ ಸ್ಪರ್ಶದಿಂದ ಉದ್ಧಾರವನ್ನು ಪಡೆದಿದ್ದಾಳೆ. ಅದೇ ರೀತಿಯಲ್ಲಿ ಮಾರೀಚಾದಿ ರಾಕ್ಷಸರು ಕೂಡ ರಾಮನ ಮೇಲಿರುವಂತಹ ಭಯದಿಂದ ರಾಮಸ್ಮರಣೆಯನ್ನು ಮಾಡಿ ಅವರೂ ಕೂಡ ಕೃತಾರ್ಥರಾಗಿದ್ದಾರೆ ಎಂದು ಹೇಳಲಾಗಿದೆ. ಅಷ್ಟಲ್ಲದೆ ರಾಮನನ್ನು ಆಶ್ರಯಿಸಿದಂತಹ ರಾಮಭಕ್ತರಲ್ಲಿ ಶ್ರೇಷ್ಠನಾಗಿರುವ ಆಂಜನೇಯನ ಚರಿತ್ರೆ ರಾಮಮಯವಾದದ್ದು. ರಾಮನ ಅವತಾರದ ಸಮಾಪ್ತಿಯ ಅನಂತರದಲ್ಲಿಯೂ ಕೂಡ ಚಿರಂಜೀವಿಯಾದಂತಹ ಆಂಜನೇಯನು ಉಳಿದೆಲ್ಲ ಕಾರ್ಯಗಳನ್ನು ಬದಿಗಿಟ್ಟು ರಾಮ ಮಂತ್ರದ ಜಪದಲ್ಲಿಯೇ ನಿರಂತರ ಆನಂದವನ್ನು ಪಡೆದುಕೊಳ್ಳುತ್ತಿದ್ದಾನೆ. ಇಂತಹ ಮಧುರವಾದಂತಹ ಒಂದು ವೈಭವವನ್ನು ಪಡೆದುಕೊಂಡಿರುವಂತಹ ಆ ರಾಮನ ದಿವ್ಯವಾದಂತಹ ಚರಿತ್ರೆ ಅತ್ಯಂತ ವಿಶಿಷ್ಟವಾದದ್ದು. ಸಮಸ್ತ ಲೋಕಗಳಿಗೆ ಇದು ಆನಂದವನ್ನು ತುಂಬುವಂತಹದ್ದು. ಸಮಗ್ರ ಲೋಕದ ಭವ್ಯವಾದಂತಹ ವೈಭವವನ್ನು ತಿಳಿಯಪಡಿಸುವಂತಹ ಮಹತ್ವಪೂರ್ಣವಾದಂತಹ ಚರಿತ್ರೆ ಇದರಲ್ಲಿ ಅಡಕವಾಗಿದೆ. ಆದ್ದರಿಂದ ಆ ರಾಮ ಎನ್ನುವಂತಹ ಮಾತಿಗೆ ವಿಶೇಷವಾದಂತಹ ಮಹತ್ವ ಅಡಕವಾಗಿದೆ ಎನ್ನುವುದನ್ನು ನಾವು ಗಮನಿಸಬಹುದು. ಆದ್ದರಿಂದಾಗಿ ಉಳಿದ ಯಾವ ಅವತಾರದಲ್ಲಿಯೂ ಇಲ್ಲದೇ ಇರುವಂತಹ ಒಂದು ವಿಶೇಷ ಈ ರಾಮಾವತಾರದಲ್ಲಿ ನಮಗೆ ಕಂಡುಬರುತ್ತದೆ. ಆದ್ದರಿಂದಾಗಿ ಅಂತಹ ರಾಮಮಂತ್ರವನ್ನು ಜಪಿಸಿ ಅನೇಕರು ಕೃತಾರ್ಥರಾಗಿದ್ದಾರೆ. ಸರ್ವಾರ್ಥಗಳನ್ನು ಸಾಧಿಸಿಕೊಳ್ಳಬಲ್ಲಂತಹ ಮಹತ್ವಪೂರ್ಣವಾದ ದಿವ್ಯ ಮಂತ್ರವಾಗಿ, ತಾರಕ ಮಂತ್ರವಾಗಿ ಅದಕ್ಕೆ ಮಾನ್ಯತೆ ಇದೆ. ಆ ರೀತಿಯಾಗಿ ಮಂತ್ರಶಾಸ್ತ್ರದ ದೃಷ್ಟಿಯಿಂದಲೂ ಕೂಡ ರಾಮಾವತಾರಕ್ಕೆ ವಿಶೇಷವಾದ ಮಹತ್ವವಿದೆ ಎನ್ನುವುದನ್ನು ನಾವು ಮರೆಯುವಂತಿಲ್ಲ. ಆದ್ದರಿಂದಾಗಿ ಅಂತಹ ಐಶ್ವರ್ಯದಾಯಕವಾದ ರಾಮಮಂತ್ರವನ್ನು ಪಠಿಸುತ್ತಾ ಭಕ್ತಜನರು ಇಲ್ಲಿ ಅನೇಕ ವಿಧವಾದಂತಹ ಭಜನೆಗಳನ್ನು ಮಾಡುತ್ತಾ ರಾಮಾಯಣದ ಅನೇಕ ಪಾತ್ರಗಳನ್ನು ಅನುಕರಿಸುತ್ತಾ ತಮ್ಮದೇ ಆದಂತಹ ರೀತಿಯಲ್ಲಿ ಆ ರಾಮನನ್ನು ಆರಾಧಿಸಿಕೊಂಡಿರುವುದನ್ನು ನಾವು ಗಮನಿಸಬಹುದಾಗಿದೆ. ಈ ರಾಮಾಲಯದ ಈ ಉತ್ಸವದಲ್ಲಿ ರಾಮನು 4 ರಥಬೀದಿಗಳಲ್ಲಿ ವಿರಾಜಮಾನನಾಗಿದ್ದಾನೆ. 4 ರಥಬೀದಿಗಳಲ್ಲಿ
ನಡೆಯುತ್ತಿರುವಂತಹ ಈ ಉತ್ಸವವನ್ನು ನಾಗರಿಕರೆಲ್ಲರೂ ಅತ್ಯಂತ ಸಂತೋಷದಿಂದ ಆನಂದದಿಂದ ಆರಾಧಿಸಿಕೊಂಡು ಬಂದಿದ್ದಾರೆ. ಸಕಲ ಲೋಕಗಳಿಗೆ ಶುಭದಾಯಕನಾಗಿ ವಿರಾಜಮಾನನಾಗಿರುವಂತಹ ಪರಮಾತ್ಮನ ಪರಿಪೂರ್ಣವಾದಂತಹ ಅನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ. ಅಂತಹ ಮಂಗಳಕರವಾದಂತಹ ಒಂದು ವೈಭವವನ್ನು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ವೀಕ್ಷಿಸುತ್ತಿದ್ದೇವೆ. ಈ ಹಂಸ ವಾಹನ ಸೇವೆಯಲ್ಲಿ ರಾಮಭದ್ರನ ಮೆರವಣಿಗೆ ರಥಬೀದಿಗಳಲ್ಲಿ ಮುಂದುವರೆದು ಬರುತ್ತಿರುವುದನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸಬಹುದು. ಅನೇಕ ಭಕ್ತರು ತಮ್ಮ ಪ್ರತಿಭೆಗಳನ್ನು ಕೂಡ ಈ ಸಂದರ್ಭದಲ್ಲಿ ರಾಮನಿಗೆ ನಿವೇದಿಸುತ್ತಿದ್ದಾರೆ. ಎಲ್ಲ ಕಾರ್ಯಗಳನ್ನು ಮಾಡಿದ ನಂತರ ಕೃಷ್ಣಾರ್ಪಣಮಸ್ತು ರಾಮಾರ್ಪಣಮಸ್ತು ಎನ್ನುವಂತಹ ಸಂಪ್ರದಾಯ ನಮ್ಮದಲ್ಲಿದೆ. ಅಂದರೆ ನಾಹಂಕರ್ತ ಕಾರಯಸಿತ್ವಂ ಎಂದು ಹೇಳುವಂತೆ ನಾವು ಕರ್ತರಲ್ಲ, ಕಾರ್ಯದ ಆ ಫಲದ ಮೇಲೆ ಯಾವುದೇ ವಿಧವಾದಂತಹ ಅಧಿಕಾರ ನಮಗಿಲ್ಲ. ಆದ್ದರಿಂದಾಗಿ ನಾವು ಮಾಡುವಂತಹ ಕರ್ಮಗಳೆಲ್ಲವೂ ಕೂಡ ಭಗವದರ್ಪಿತವಾಗಬೇಕು. ಆಗ ಮಾತ್ರ ಅದು ಪೂರ್ಣತೆಯನ್ನು ಪಡೆಯುತ್ತದೆ. ಅಷ್ಟಲ್ಲದೆ ಕಾರ್ಯಗಳಲ್ಲಿ ಇರಬಹುದಾದಂತಹ ದೋಷಗಳಿಂದ ಉಂಟಾಗುವಂತಹ ಪಾಪವು ನಮ್ಮನ್ನು ಅಂಟದೇ ಇರುತ್ತದೆ. ಆದ್ದರಿಂದ ಸಮಸ್ತವನ್ನು ಕೂಡ ರಾಮಾರ್ಪಣಗೊಳಿಸುವಂತಹ ಸಂಪ್ರದಾಯವೂ ಇದೆ. ಆ ರೀತಿಯಲ್ಲಿ ತಾವು ಮಾಡುವಂತಹ ಕೈಂಕರ್ಯವನ್ನು ರಾಮನಿಗೆ ಅರ್ಪಿಸುವುದರ ಮೂಲಕ, ತಮ್ಮ ವಿದ್ಯೆಯನ್ನು ಪರಮಾತ್ಮನಿಗೆ ತಿಳಿಯಪಡಿಸುವುದರ ಮೂಲಕ ಎಲ್ಲ ವಿಧವಾದಂತಹ ರೀತಿಯಲ್ಲಿ ಆ ರಾಮನನ್ನು ಆರಾಧಿಸಿಕೊಂಡು ಕೃತಾರ್ಥರಾಗುತ್ತಿರುವಂತಹ ಭಕ್ತರು ಧನ್ಯರು ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹವೇ ಇಲ್ಲ. ಅಯೋಧ್ಯೆಯ ರಾಮಚಂದ್ರನ ದಿವ್ಯವಾದಂತಹ ರಾಜಧಾನಿಯಲ್ಲಿ ನಿರಂತರವಾಗಿ ರಾಮನನ್ನು ವೀಕ್ಷಿಸುತ್ತಿದ್ದಂತಹ ಪ್ರಜೆಗಳ ವರ್ಣನೆಯನ್ನು ವಾಲ್ಮೀಕಿ ಮಹರ್ಷಿ ಅತ್ಯಂತ ಸುಂದರವಾದಂತಹ ರೀತಿಯಲ್ಲಿ ತಿಳಿಯಪಡಿಸಿದ್ದಾನೆ. ಆ ಅಯೋಧ್ಯೆಯ ಜನರು ನಿರಂತರವಾಗಿ ರಾಮನನ್ನು ವೀಕ್ಷಿಸುತ್ತಾ ಸಂತೋಷವನ್ನು ಅನುಭವಿಸುತ್ತಿದ್ದರು. ನಿತ್ಯವೂ ರಾಮನನ್ನು ನೋಡುತ್ತಿದ್ದರು. ಮತ್ತೆ ಮತ್ತೆ ರಾಮನನ್ನು ನೋಡುವಂತಹ ಆ ಸೌಭಾಗ್ಯಕ್ಕಾಗಿ ಕಾಯುತ್ತಿದ್ದರು ಎನ್ನುವುದನ್ನು ವರ್ಣಿಸಲಾಗಿದೆ. ಆ ರೀತಿಯಾಗಿ ಅಯೋಧ್ಯೆಯ ಪುರಬೀದಿಗಳಲ್ಲಿ ವಿಹರಿಸಿದ ರಾಮ ಎಂದು ತಿರುಪತಿಯ ಪುರಬೀದಿಗಳಲ್ಲಿ ವಿರಾಜಮಾನನಾಗಿದೆ. రాముడు రాఘవుడు రవికులుడితడు రాముడు రాఘవుడు రవికులుడితడు భూమి జగపతి అయిన పురుష నిధానము రాముడు రాఘవుడు రవికులుడితడు భూమి జగపతిన పురుష నిధానము రాముడు రాఘవుడు రవికులుడితడు. హరయపుత్ర కామేష్టియందు పరమానమున హరయపుత్ర కామేష్టియందు పరమానమున పరగజనించిన పరబ్రహ్మము హరయపుత్ర కామేష్టియందు పరమానమున పరగజనించిన పరబ్రహ్మము సురల రక్షింపగ అసురుల శిక్షింపగ సురల రక్షింపగ అసురుల శిక్షింపగ తిరమై ఉదయించిన దివ్య తేజము తిరమై ఉదయించిన దివ్య తేజము తిరమై ఉదయించిన దివ్య తేజము
రాఘవుడు రవికులుడితడు భూమి జగుపతి అయిన పురుష నిధానము రాముడు రాఘవుడు రవికులుడితడు వేదాంతములయందు విజ్ఞాన శాస్త్రములందు వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము వేదాంతములయందు విజ్ఞాన శాస్త్రములందు పాదుకొన పలికేటి పరమార్థము పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన పోదితో శ్రీ వెంకటాద్రి పొంచి విజయనగరాన ఆదికి అనాది అయిన అర్చావతారము ఆదికి అనాది అయిన అర్చావతారము ఆదికి అనాది అయిన అర్చావతారము రాముడు రాఘవుడు రవికులుడితడు భూమి జగుపతి అయిన పురుష నిధానము రాముడు రాఘవుడు రవికులుడితడు. ಸೂರ್ಯವಂಶದಲ್ಲಿ ಆವಿರ್ಭವಿಸಿ ಸಮಸ್ತ ಸೂರ್ಯವಂಶವನ್ನೇ ಪಾವನಗೊಳಿಸಿದವನು ಶ್ರೀರಾಮಚಂದ್ರ. ಪರಮಾತ್ಮನ ದಿವ್ಯವಾದಂತಹ ಅವತಾರಗಳಲ್ಲಿ ರಾಮಾವತಾರ ಅತ್ಯಂತ ಪ್ರಧಾನವಾದದ್ದು, ಅತ್ಯಂತ ವಿಸ್ತೃತವಾದದ್ದು, ಮಾನವರಿಗೆ ಆದರ್ಶಭೂತವಾದದ್ದು. ಅಂತಹ ರವಿಕುಲಜನಾಗಿರುವ ರಾಮನನ್ನು, ರಾಮಭದ್ರನನ್ನು, ರಾಮಚಂದ್ರನನ್ನು ವೀಕ್ಷಿಸಿ ಭಕ್ತರು ಕೃತಾರ್ಥರಾಗುತ್ತಿದ್ದಾರೆ. ಸೀತಾಪತಿ ಎಂದು, ಸಮಸ್ತ ಲೋಕೋದ್ಧಾರಕನೆಂದು, ರಾಕ್ಷಸಾಂತಕನೆಂದು, ಲಕ್ಷ್ಮಣಾಗ್ರಜನೆಂದು, ಹೀಗೆ ಅನೇಕ ವಿಧವಾದಂತಹ ರೀತಿಯಲ್ಲಿ ರಾಮನನ್ನು ಕೊಂಡಾಡುತ್ತಾರೆ. ಅಂತಹ ವಿಶಿಷ್ಟವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವಂತಹ ರಾಮಚಂದ್ರನನ್ನು ನಾವು ವೀಕ್ಷಿಸುತ್ತಾ ಕೃತಾರ್ಥರಾಗಿ ಧನ್ಯರಾಗಿ ಈ ಮಹತ್ವಪೂರ್ಣವಾದಂತಹ ಸಂದರ್ಭದಲ್ಲಿ ಆ ರಾಮನನ್ನು ನಾವು ಎಲ್ಲ ರೀತಿಯಿಂದಲೂ ಕೂಡ ಆರಾಧಿಸಿ ಕೃತಾರ್ಥರಾಗಬಹುದಾದಂತಹ ಸಂದರ್ಭ ನಮಗೆ ಪ್ರಾಪ್ತವಾಗುತ್ತದೆ. ಅಂತಹ ವಿಶಿಷ್ಟವಾದಂತಹ ರಾಮಚಂದ್ರನ ಮಹತ್ವಪೂರ್ಣವಾದಂತಹ ಉತ್ಸವದಲ್ಲಿ ಭಾಗಿಗಳಾಗಿರುವಂತಹ ಭಕ್ತರೆಲ್ಲರೂ ಧನ್ಯರು ಎನ್ನುವುದರಲ್ಲಿ ಯಾವುದೇ ವಿಧವಾದಂತಹ ಸಂದೇಹವೇ ಇಲ್ಲ. ಆದ್ದರಿಂದಾಗಿ ಅಂತಹ ಮಹತ್ವಪೂರ್ಣವಾದ ರಾಮಚಂದ್ರನ ಈ 9 ದಿನಗಳ ವಾರ್ಷಿಕ ಬ್ರಹ್ಮೋತ್ಸವ ನಡೆಯುತ್ತಿರುವ ವಾಹನ ಸೇವೆಗಳ ವೈಭವವನ್ನು ತಾವು ನೇರವಾಗಿ ವೀಕ್ಷಿಸುತ್ತಿದ್ದೀರಿ. ತಿರುಮಲ ತಿರುಪತಿ ದೇವಸ್ಥಾನದ ನಿರ್ವಹಣೆಯಲ್ಲಿರುವ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಇದನ್ನು ನೇರವಾಗಿ ಪ್ರಸಾರವನ್ನು ಮಾಡುವುದರ ಮೂಲಕ ಎಲ್ಲ ಭಕ್ತರಿಗೂ ರಾಮ ಸೇವೆಯ ಭಾಗ್ಯವನ್ನು ಕರುಣಿಸಿಕೊಡುತ್ತಿದೆ. ರಾಮನನ್ನು ನೋಡುವುದೇ ಆನಂದದಾಯಕವಾದ ವಿಷಯ. ರಾಮನಿಗೆ ಮಾಡುವಂತಹ ಸೇವೆ ಇನ್ನಷ್ಟು ಆನಂದವನ್ನು ಉಂಟು ಮಾಡುತ್ತದೆ. ರಾಮನ ಸ್ಮರಣೆಯನ್ನು ಮಾಡುತ್ತಾ ನಾವು ಕೈಗೊಳ್ಳುವಂತಹ ಕಾರ್ಯಗಳು ಮತ್ತಷ್ಟು ಸಂತೋಷವನ್ನು ತುಂಬುತ್ತವೆ. ಈ ರೀತಿಯಾಗಿ ನಮಗೆ ಎಲ್ಲಿಲ್ಲದ ಆನಂದವನ್ನು ಒದಗಿಸಿಕೊಡುವಂತಹ ಆ ಪರಮಾತ್ಮನ
ದಿವ್ಯವಾದಂತಹ ಸೇವೆಯಲ್ಲಿ ಕೃತಾರ್ಥರಾಗುತ್ತಾ ಧನ್ಯರಾಗುತ್ತಾ ಎಲ್ಲ ವಿಧವಾದಂತಹ ಆನಂದವನ್ನು ಪಡೆದು ಆ ಪರಮಾತ್ಮನ ಭವ್ಯವಾದಂತಹ ಅನುಗ್ರಹಕ್ಕೆ ಪಾತ್ರಭೂತರಾಗೋಣ. ಶ್ರೀ ವೆಂಕಟಾಚಲಾಧೀಶ್ವರನ ಪ್ರತಿರೂಪವಾಗಿ ರಾಮನಿಗೆ ವಿಶೇಷವಾದಂತಹ ಮಹತ್ವವಿದೆ. ತಿರುಮಲೆಯ ರಾಮಚಂದ್ರನನ್ನು, ವೆಂಕಟರಮಣನನ್ನು ವೆಂಕಟರಾಮ ಎನ್ನುವಂತಹ ಹೆಸರಿನಿಂದಲೂ ಕೂಡ ಕರೆಯುವುದಿದೆ. ಅನೇಕರು ವೆಂಕಟರಾಮ ಎನ್ನುವಂತಹ ಹೆಸರನ್ನು ತಮ್ಮ ಮಕ್ಕಳಿಗೆ ಇಡುವುದನ್ನು ಕೂಡ ನಾವು ನೋಡಬಹುದು. ಹೀಗೆ ರಾಮನಿಗೂ ತಿರುಗಿರಿಯ ಒಡೆಯನಾದಂತಹ ವೆಂಕಟೇಶ್ವರನಿಗೂ ಯಾವುದೇ ವಿಧವಾದಂತಹ ಭೇದವಿಲ್ಲ. ರಾಮನೇ ವೆಂಕಟೇಶ್ವರನಾಗಿ ಕಲಿಯುಗದಲ್ಲಿ ಅವತರಿಸಿದ್ದಾನೆ. ಈ ವೆಂಕಟೇಶ್ವರನೇ ತ್ರೇತಾಯುಗದಲ್ಲಿ ರಾಮಭದ್ರನಾಗಿ ಈ ಭೂಮಿಯಲ್ಲಿ ಅವತರಿಸಿದ್ದಾನೆ. ಇಬ್ಬರ ಲಕ್ಷ್ಯವೂ ಕೂಡ ಧರ್ಮ ಸಂಸ್ಥಾಪನೆ, ಭಕ್ತರ ಉದ್ಧಾರ. ಆ ರೀತಿಯಾಗಿ ಎಲ್ಲ ಅವತಾರಗಳಲ್ಲಿಯೂ ಕೂಡ ಪರಮಾತ್ಮ ಭಕ್ತರನ್ನು ಉದ್ಧರಿಸಿ ಲೋಕಕಂಟಕರಾಗಿರುವಂತಹ ವ್ಯಕ್ತಿಗಳನ್ನು ನಿರ್ಮೂಲಿಸಿ ಈ ಜಗತ್ತಿನಲ್ಲಿ ಧರ್ಮವನ್ನು ಇರಿಸುತ್ತಾನೆ, ಪ್ರತಿಷ್ಠಾಪಿಸುತ್ತಾನೆ. ಆದ್ದರಿಂದಾಗಿ ಸಮಸ್ತ ಜಗತ್ತಿಗೆ ಆಧಾರಭೂತವಾಗಿರುವ ಧರ್ಮದ ಪ್ರತಿಷ್ಠಾಪನೆಯೇ ಪರಮಾತ್ಮನ ಅವತಾರಗಳಲ್ಲಿ ಕಂಡುಬರುವಂತಹ ಪ್ರಧಾನವಾದ ಲಕ್ಷಣ. ಆದ್ದರಿಂದ ಅಂತಹ ಲಕ್ಷ್ಯವನ್ನು ನೆರವೇರಿಸಿ ರಾವಣಾಸುರನಂತಹ ರಾಕ್ಷಸರನ್ನು ನಿರ್ಮೂಲಿಸಿ ಧರ್ಮ ಪ್ರತಿಷ್ಠಾಪನೆಯನ್ನು ಮಾಡಿದಂತಹ ರಾಮಚಂದ್ರನ ಚರಿತ್ರೆ ಅತ್ಯಂತ ಮುಖ್ಯವಾದದ್ದು. ಶರಣಾಗತನಾಗಿರುವ ಧಾರ್ಮಿಕನಾದ ವಿಭೀಷಣನನ್ನು ರಾಮನು ಅನುಗ್ರಹಿಸಿದ್ದಾನೆ. ಅದಕ್ಕೆ ಪ್ರತಿಬಂಧಕನಾಗಿರುವಂತಹ ರಾಕ್ಷಸರನ್ನು ನಿರ್ಮೂಲಿಸಿದ್ದಾನೆ. ಹೀಗೆ ರಾಕ್ಷಸ ಸಂಹಾರ, ಧರ್ಮ ಪ್ರತಿಷ್ಠಾಪನೆ ಇವೆರಡೂ ಕೂಡ ರಾಮಾವತಾರದಲ್ಲಿ ಕಂಡುಬರುವಂತಹ ಪ್ರಧಾನವಾದಂತಹ ವಿಷಯಗಳು. ಉದಾರನಾಗಿರುವಂತಹ ರಾಮಚಂದ್ರನ ಚರಿತ್ರೆ ಸಮಸ್ತ ಲೋಕಕ್ಕೆ ದಾರಿದೀಪವಾದದ್ದು. ಪಠನ್ ದ್ವಿಜೋ ವಾಗೃಷಭತ್ವಮೀಯಾತ್ ಸ್ಯಾತ್ ಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್ ವಣಿಜ್ಜನಃ ಪುಣ್ಯಫಲತ್ವಮೀಯಾತ್ ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್. ರಾಮಾಯಣದ ಪಠನದ ಫಲವನ್ನು ತಿಳಿಯಪಡಿಸುತ್ತಾ ಆಯಾ ವರ್ಣದವರು ರಾಮ ನಾಮದ ಉಚ್ಚಾರಣೆಯಿಂದಲೂ ರಾಮಚರಿತ್ರೆಯ ಪಾರಾಯಣದಿಂದಲೂ ತಮ್ಮ ತಮ್ಮ ಸ್ಥಾನದಲ್ಲಿ, ತಮ್ಮ ತಮ್ಮ ವಿಧಿಯಲ್ಲಿ, ತಮ್ಮ ತಮ್ಮ ನಿರ್ವಹಣೆಯಲ್ಲಿ ಶುಭವನ್ನು ಪಡೆಯುತ್ತಾರೆ. ಅಂದರೆ ಎಲ್ಲ ವಿಧವಾದಂತಹ ಜನರಿಗೂ ಈ ರಾಮನ ಚರಿತ್ರೆ ಎನ್ನುವುದು ಅತ್ಯಂತ ಶುಭದಾಯಕವಾಗುವುದು ಎನ್ನುವುದು ಅದರ ತಾತ್ಪರ್ಯವಾಗಿದೆ. ಅಂತಹ ಸರ್ವಶುಭದಾಯಕವಾದ ರಾಮಚರಿತ್ರೆಯನ್ನು ನೆನಪಿಸಿಕೊಳ್ಳುವಂತಹ ಸಂದರ್ಭ ಇದಾಗಿದೆ. ರಾಮ ಎಂದರೆ ಧರ್ಮ, ರಾಮ ಎಂದರೆ ಪಿತೃವಾಕ್ಯ ಪರಿಪಾಲನೆ, ರಾಮ ಎಂದರೆ ಪರಾಕ್ರಮ, ರಾಮ ಎಂದರೆ ರಾಕ್ಷಸ ಸಂಹಾರ, ರಾಮ ಎಂದರೆ ಭಕ್ತರ ಉದ್ಧಾರ. ಇವೆಲ್ಲವೂ ಕೂಡ ರಾಮಚರಿತ್ರೆಯ ಅಂಗಭೂತವಾದದ್ದು. ರಾಮನನ್ನು ಆಶ್ರಯಿಸದೇ ಇರುವವರಿಲ್ಲ. ಪ್ರಾಣಿ ಪಕ್ಷಿಗಳು ಕೂಡ ರಾಮನ ಆಶ್ರಯವನ್ನು ಪಡೆದು ಕೃತಾರ್ಥತೆಯನ್ನು ಪಡೆದುಕೊಂಡಿವೆ. ಶ್ರೀಮದ್ ರಾಮಾಯಣದಲ್ಲಷ್ಟೇ ಅಲ್ಲದೆ ರಾಮನ ಉದಾರತೆಯನ್ನು ತಿಳಿಯಪಡಿಸುವ ಅನೇಕ ರಾಮಾಯಣ ಸಂಬದ್ಧವಾದಂತಹ ಗ್ರಂಥಗಳಿವೆ. ಆ ಎಲ್ಲ ಗ್ರಂಥಗಳು ಕೂಡ ಆ ರಾಮನ ದಿವ್ಯತೆಯನ್ನು, ವೈಭವವನ್ನು ತಿಳಿಯಪಡಿಸಿವೆ. ಆ ರೀತಿಯಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಕಾಣುತ್ತಿದ್ದೇವೆ. ಅನೇಕ ಯುಗಗಳು ಕಳೆದರೂ ರಾಮನ ಚರಿತ್ರೆ ಮಾತ್ರ ನಿರಂತರವಾಗಿ ಎಲ್ಲರಲ್ಲಿಯೂ ಕೂಡ, ಎಲ್ಲರ ಹೃದಯದಲ್ಲಿಯೂ ಕೂಡ ಅದು ವಿರಾಜಮಾನವಾಗಿದೆ. ರಾಮನ ಚರಿತ್ರೆ, ರಾಮನ ಭವ್ಯತೆ ಇವೆಲ್ಲವೂ ಕೂಡ ಪರಮಾದ್ಭುತವಾದಂತಹ ಸಂತೋಷವನ್ನು ಉಂಟು ಮಾಡುವಂಥದ್ದು. ಆದ್ದರಿಂದಾಗಿ ಅಂತಹ ಮಹತ್ವಪೂರ್ಣವಾದಂತಹ ಒಂದು ವೈಭವದಿಂದ ಶೋಭಿಸುತ್ತಿರುವ ರಾಮಚಂದ್ರನ ದಿವ್ಯವಾದಂತಹ ಚರಿತ್ರೆಯನ್ನು ಸ್ಮರಿಸುತ್ತಾ ಕೃತಾರ್ಥತೆಯನ್ನು ಪಡೆಯುವಂತಹ ಸಂದರ್ಭ ಇದಾಗಿದೆ. ರಾಮೋ ವಿಗ್ರಹವಾನ್ ಧರ್ಮಃ ಎನ್ನುವಂತಹ ಮಾತು ಅತ್ಯಂತ ಪ್ರಸಿದ್ಧವಾದದ್ದು.
ರಾಮನೆಂದರೆ ಧರ್ಮ, ಧರ್ಮವೆಂದರೆ ರಾಮ ಎನ್ನುವಷ್ಟರ ಮಟ್ಟಿಗಿನ ಅವಿನಾಭಾವ ಸಂಬಂಧ ನಮ್ಮಲ್ಲಿ ರಾಮನ ಚರಿತ್ರೆಯಲ್ಲಿ ಕಂಡುಬರುತ್ತದೆ. ಆದ್ದರಿಂದಾಗಿ ಅಂತಹ ದಿವ್ಯ ಚರಿತ್ರೆಗೆ ಸಾಕ್ಷೀಭೂತನಾಗಿರುವ ಅಂತಹ ರಾಮಚರಿತ್ರೆಯನ್ನು ಸ್ಮರಿಸಿಕೊಳ್ಳುವಂತಹ ಅವಕಾಶವನ್ನು ರಾಮಭದ್ರ ನಮಗೆಲ್ಲರಿಗೂ ಒದಗಿಸಿಕೊಟ್ಟಿದ್ದಾನೆ. ಈ ಹಂಸವಾಹನ ಸೇವೆಯಲ್ಲಿ ಪರಮಾತ್ಮ ವಿರಾಜಮಾನನಾಗಿರುತ್ತಾ ಎಲ್ಲ ಭಕ್ತ ಜನರಿಗೂ ಅಪಾರವಾದಂತಹ ಸಂತೋಷವನ್ನು ಕೊಡುವುದರ ಮೂಲಕ ತನ್ನ ದಿವ್ಯವಾದಂತಹ ಒಂದು ಅಸ್ಮಿತೆಯನ್ನು ಭಕ್ತರಿಗೆ ತಿಳಿಯಪಡಿಸುತ್ತಿರುವುದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ಅಂತಹ ವಿಶಿಷ್ಟವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಇಂತಹ ಮಹತ್ವಪೂರ್ಣವಾದಂತಹ ರಾಮನ ದಿವ್ಯ ವೈಭವ ನಮಗೆಲ್ಲರಿಗೂ ಪರಮಾನಂದವನ್ನು ಕೊಡಲಿ, ಆನಂದವನ್ನು ತುಂಬಲಿ. ಸರ್ವೇ